ಚಿಕ್ಕಬಳ್ಳಾಪುರದಲ್ಲಿ ಎಚ್ಎನ್ ವ್ಯಾಲಿ ನೀರಿನ ಸಮಸ್ಯೆ ಮತ್ತೆ ತೀವ್ರ ಸ್ವರೂಪ ಪಡೆದುಕೊಂಡಿದೆ. ಬೆಂಗಳೂರಿನಿಂದ ಹರಿದು ಬರುವ ಎಚ್ಎನ್ ವ್ಯಾಲಿ ನೀರನ್ನು ಮೂರನೇ ಹಂತದ ಶುದ್ಧೀಕರಣಕ್ಕೆ ಒಳಪಡಿಸುವಂತೆ ಒತ್ತಾಯಿಸಿ ಲಕ್ಷ ಸಹಿ ಸಂಗ್ರಹ ಅಭಿಯಾನಕ್ಕೆ ಇಂದು ಚಾಲನೆ ನೀಡಲಾಗಿದೆ. ಭಗತ್ ಸಿಂಗ್ ಚಾರಿಟಬಲ್ ಟ್ರಸ್ಟ್ ಅಧ್ಯಕ್ಷ ಸಂದೀಪ್ ಬಿ ರೆಡ್ಡಿ ನೇತೃತ್ವದಲ್ಲಿ ನಡೆದ ಈ ಅಭಿಯಾನಕ್ಕೆ ನಗರದ ಕಂದಾವರ ಕೆರೆ ಬಳಿ ಚಾಲನೆ ನೀಡಲಾಯಿತು. ಕಳೆದ ತಿಂಗಳು ನಡೆದ ಚಿಕ್ಕಬಳ್ಳಾಪುರ ಬಂದ್ ನಂತರ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸಿರುವ ಹೋರಾಟಗಾರರು ಈಗ ಮನೆಗೆ ತೆರಳಿ ಸಹಿ ಸಂಗ್ರಹಿಸುವ ಮೂಲಕ ಸರ್ಕಾರದ ಮೇಲೆ ಒತ್ತಡ ತರುವ ನಿರ್ಧಾರ ಕೈಗೊಂಡಿದ್ದಾರೆ. ಇತ್ತೀಚೆಗೆ ಕಂದವಾರ ಕೆರೆಯಲ್ಲಿ ನೂರಾರು ಮೀನುಗಳು ಸಾವನ್ನಪ್ಪಿದ ಘಟನೆ ಹೋರಾಟಕ್ಕೆ ಇನ್ನಷ್ಟು ಚೈತನ್ಯ ನೀಡಿದ್ದು, ನೀರಿನ ಮಾಲಿನ್ಯ ಜನರ ಆರೋಗ್ಯಕ್ಕೂ ಕೃಷಿಗೂ ದೊಡ್ಡ ಅಪಾಯವಾಗಿದೆ ಎಂದು ಹೋರಾಟಗಾರರು ಆರೋಪಿಸಿದ್ದಾರೆ. 45 ದಿನಗಳ ಕಾಲ ನಡೆಯಲಿರುವ ಈ ಅಭಿಯಾನದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಸಹಿಗಳನ್ನು ಸಂಗ್ರಹಿಸಿ ರಾಷ್ಟ್ರಪತಿಗಳಿಗೆ ಸಲ್ಲಿಸಲು ಯೋಜನೆ ರೂಪಿಸಲಾಗಿದೆ. ಅಗತ್ಯವಿದ್ದರೆ 100 ರಿಂದ 150 ಜನರೊಂದಿಗೆ ದೆಹಲಿಗೆ ತೆರಳಿ ಮನವಿ ಸಲ್ಲಿಸುವುದಾಗಿ ತಿಳಿಸಿದ್ದಾರೆ. ಅಭಿಯಾನಕ್ಕೆ ಚಾಲನೆ ನೀಡಿ ಮಾತನಾಡಿದ ಸಂದೀಪ್ ರೆಡ್ಡಿ, ಶುದ್ಧ ನೀರು ನಮ್ಮ ಹಕ್ಕು. ಸರ್ಕಾರ ತಕ್ಷಣ ಸ್ಪಂದಿಸದಿದ್ದರೆ ಮುಂದಿನ ದಿನದಲ್ಲಿ ರಕ್ತ ಸಹಿ ಹೋರಾಟಕ್ಕೆ ಮುಂದಾಗಬೇಕಾಗುತ್ತದೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಸ್ಥಳೀಯ ಶಾಸಕ ಪ್ರದೀಪ್ ಈಶ್ವರ್ ಸೇರಿದಂತೆ ಜನಪ್ರತಿನಿಧಿಗಳು ಕೂಡಲೇ ಸಮಸ್ಯೆಗೆ ಸ್ಪಂದಿಸಿ ಎಚ್ಎನ್ ವ್ಯಾಲಿ ನೀರಿಗೆ 3ನೇ ಹಂತದ ಶುದ್ಧೀಕರಣವನ್ನು ಕಡ್ಡಾಯಗೊಳಿಸಬೇಕು ಎಂದು ಆಗ್ರಹಿಸಲಾಗಿದೆ. ಇಡೀ ಚಿಕ್ಕಬಳ್ಳಾಪುರ ನಮ್ಮ ಜೊತೆ ನಿಂತಿದೆ ಅನ್ನೋದನ್ನ ನಾವು ಇಂದಿನ ತಿಂಗಳು ಏನು ಬಂದ್ ಮಾಡಿದ್ವಿ, ಸ್ವಯಂ ಪ್ರೇರಿತ ಬಂದ್, ಆ ಬಂದ್ಗೆ ಅದ್ಭುತವಾಗಿ ನಮ್ಮ ಜೊತೆ ನಿಂತಹ ಇಡೀ ಚಿಕ್ಕಬಳ್ಳಾಪುರದ ಜನತೆ ನಮಗೆ ಶಕ್ತಿಯನ್ನ ತುಂಬಿದ್ದಾರೆ. ಆ ಶಕ್ತಿಯನ್ನ ತುಂಬಿರುವಂತಹ ಅವರ ನಂಬಿಕೆಯನ್ನ ನಾವು ಉಳಿಸ್ಕೊಳ್ಬೇಕಾಗಿರುವಂತಹ ಕೆಲಸವನ್ನ ನಾವು ಈಗ ಮುಂದುವರಿಸ್ತಾ ಇದ್ವಿ. ಅವತ್ತೇ ಹೇಳಿದ್ವಿ ನಾವು ವಿವಿಧ ರೀತಿಯ ಹೋರಾಟಗಳನ್ನ ಮಾಡ್ತೀವಿ ಅಂತ. ಅದೇ ರೀತಿಯಾಗಿ 10 ಹಲವು ಹೋರಾಟಗಾರರನ್ನ, ಚಿಂತಕರನ್ನ ಎಲ್ಲರನ್ನ ನಾವು ಭೇಟಿ ಮಾಡಿ ಚರ್ಚೆ ಮಾಡಿ ಇವತ್ತು ಮತ್ತೊಂದು ಹೋರಾಟವನ್ನ ಪ್ರಾರಂಭ ಮಾಡೋದಕ್ಕೆ ಹೊರಟಿದ್ವಿ. ಈ ಹೋರಾಟದಲ್ಲಿ ಯಾರು ಅವತ್ತು ಜನ ಬಿಸಿಲಲ್ಲಿ ಬಂದು ರ್ಯಾಲಿ ಮಾಡ್ತಾರೆ, ಯಾರು ವಾಟ್ಸಪ್ ಗ್ರೂಪ್ಗಳಲ್ಲಿ ಈ ಒಂದು ಫಾರ್ವರ್ಡ್ ಮಾಡ್ತಾರೆ ಮೆಸೇಜ್ನ ಇದರ ಪರವಾಗಿ, ತಮ್ಮ ಫೇಸ್ಬುಕ್ಗಳಲ್ಲಿ ಹಾಕುವಂತಾರೆ, ಅವರು ಮಾತ್ರ ಹೋರಾಟಗಾರರಲ್ಲ. ಇದು ನೀರು ಪ್ರತಿಯೊಬ್ಬ ವ್ಯಕ್ತಿಯೂ ಕುಡಿತಾ ಇದ್ದಾರೆ. ಆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಜವಾಬ್ದಾರಿ ಇರಬೇಕು. ಆ ಪ್ರತಿಯೊಬ್ಬ ವ್ಯಕ್ತಿಗೂ ತನ್ನ ಜೀವದ ಮೇಲೆ ಕಾಳಜಿ ಇರಬೇಕು ಅಂತ ಆಗಿದ್ರೆ ಪ್ರತಿಯೊಬ್ಬ ವ್ಯಕ್ತಿಯೂ ಈ ಒಂದು ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಅಂತ ಅಂದ್ಕೊಂಡಾಗ ನನ್ನೊಂದಷ್ಟು ಹಿರಿಯರು ಈ ರೀತಿಯ ಹೋರಾಟವನ್ನ ಮಾಡಿ ಅಂತ ಹೇಳಿದಾಗ ಅವರ ಒಂದು ಮಾರ್ಗದರ್ಶನದ ಫಲವೇ ಇವತ್ತು ನಾವೆಲ್ಲ ಇಲ್ಲಿ ಏನು ನಾವು ಈ ಸಂಖ್ಯೆಯಲ್ಲಿ ಸೇರಿದೀವಿ. ಈ ಲಕ್ಷ ಸಹಿ ಅಭಿಯಾನ, ಲಕ್ಷ ಅಂತಂದ್ರೆ 1 ಲಕ್ಷ ಅಲ್ಲ, ಲಕ್ಷಾಂತರ ಸಹಿಗಳ ಒಂದು ಹೋರಾಟವನ್ನ ಈಗ ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದು ಇವತ್ತಿನಿಂದ ಒಂದು 45 ದಿನಗಳ ಕಾಲ ಈ ಒಂದು ಏನು ಪ್ರತಿ ಮನೆಯಲ್ಲಿ ಒಂದು ಸಹಿಯನ್ನ ಮಾಡಿ, ನನಗೆ ನೀರು ಬೇಕು ಕಂಡ್ರೋ ಸರ್ಕಾರಗಳ ಅಂತ ಒಬ್ಬ ತಾಯಿ, ಒಬ್ಬ ಯುವಕ, ಒಬ್ಬ ತಂದೆ, ಪ್ರತಿಯೊಬ್ಬರು ಈ ಲಜ್ಜೆಗೆಟ್ಟ ಸರ್ಕಾರಗಳನ್ನ ತನ್ನ ಸಹಿಯ ಮೂಲಕ ಅವರನ್ನ ಹೆಚ್ಚಿಸುವಂತಹ ಕೆಲಸ ಮಾಡೋದಕ್ಕೆ ನಾವೆಲ್ಲರೂ ಸೇರಿ ಒಂದು ಅವಕಾಶವನ್ನ ಮಾಡಿಕೊಡ್ತಾ ಇದ್ದೀವಿ. ಪ್ರತಿ ಮನೆಗೂ ನಾವೊಂದು ಏನು ವ್ಯವಸ್ಥೆ ಮಾಡ್ಕೊಂಡಿದೀವಿ, ನನ್ನ ಯುವ ಮಿತ್ರರಿರ್ಬೋದು, ನನ್ನ ಹಿರಿಯರಿರ್ಬೋದು, ಊರಿನ ಗಣ್ಯರಿರ್ಬೋದು, ನಿಮ್ಮ ಮನೆಗಳಿಗೆ ಬರ್ತಾರೆ. ಜೊತೆಗೆ ನಮ್ಮ ಬೇಡಿಕೆಯ ಒಂದು ಕರಪತ್ರವನ್ನ ಕೊಡ್ತಾರೆ. ಆ ಕರಪತ್ರದಲ್ಲಿ ಏನು ನಮಗೆ ತೊಂದರೆಗಳಾಗ್ತಿದೆ ಅದನ್ನ ಚಿಕ್ಕದಾಗಿ ಅದನ್ನಲ್ಲಿ ಸಂಕ್ಷಿಪ್ತವಾಗಿ ಮಾತ್ರ ಬರೆದಿರ್ತೀವಿ. ಅಂತಹ ಒಂದು ಕರಪತ್ರವನ್ನು ತಾವು ಓದಿ ಮತ್ತು ಈಗೆಲ್ಲ ಏನು ಬೆಳವಣಿಗೆಗಳಾಗ್ತಿದೆ ಇದನ್ನೆಲ್ಲ ತಾವು ಗಮನಿಸಿ, ನಿಮಗೆ ನೀರು ನಿಜವಾಗ್ಲೂ ಒಳ್ಳೆ ನೀರು ಬೇಕಿದೆ ಅಂತಂದ್ರೆ ಮಾತ್ರ ಈ ಒಂದು ಮನವಿಗೆ ತಾವು ಸಹಿ ಮಾಡಬಹುದು. ಯಾರಿಗೂ ಬಲವಂತ ಇಲ್ಲ, ಯಾರಿಗೂ ಎಮೋಷನಲ್ ಬ್ಲಾಕ್ ಮೇಲ್ ಇಲ್ಲ, ಯಾರಿಗೂ ನಾವು ಮುಂದೆ ಏನೋ ಮಾಡ್ಬಿಡ್ತೀವಿ ಅಂತ ಬೆದರಿಕೆ ಹಾಕುವಂತಹ ಕಚಡ ಕೆಲಸ ನಾವು ಯಾರು ಮಾಡಲ್ಲ. ಇದು ನಿಮ್ಮ ಹಕ್ಕು, ಇದು ನಿಮ್ಮ ಜೀವನ, ಇದು ನಿಮ್ಮ ಜೀವ. ನಿಮ್ಮ ಜೀವವನ್ನ ಉಳಿಸ್ಕೊಳ್ಳುವಂತಹ ಕೆಲಸ ತಾವು ಮಾಡಬೇಕು ಅಂತಿದ್ರೆ ತಾವು ಸಹಿ ಮಾಡಿ, ಬೇರೆಯವರ ಕಡೆಯಲ್ಲೂ ಸಹ ಸಹಿ ಮಾಡಿಸಿ ಇದನ್ನ ರಾಷ್ಟ್ರಪತಿಗಳಿಗೆ ಗುಟ್ಟಾಗಿ ಸೇರಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ನಾವೆಲ್ಲರೂ ಮಾಡೋಣ. ಈ ಒಂದು
ಸಹಿ ಸಂಗ್ರಹ ಅಭಿಯಾನ ಕಂಪ್ಲೀಟ್ ಆದ್ಮೇಲೆ ಸುಮಾರು 100-150 ಜನ ನಾವು ಡೆಲ್ಲಿಗೆ ಹೋಗೋಣ, ರಾಷ್ಟ್ರಪತಿಗಳ ಅಪಾಯಿಂಟ್ಮೆಂಟ್ ತಗೊಳ್ಳಕ್ಕೆ ಪ್ರಯತ್ನ ಪಡೋಣ. ಅವರಿಗೆ ನಮ್ಮ ಈ ಹೋರಾಟವನ್ನ, ನಮಗೆ ಆಗ್ತಾ ಇರುವಂತಹ ಅನ್ಯಾಯವನ್ನ ರಾಷ್ಟ್ರಪತಿಗಳ ಗಮನಕ್ಕೆ ತಂದು ಅವರ ಮುಖಾಂತರ ಆದ್ರೂ ನನ್ನ ಚಿಕ್ಕಬಳ್ಳಾಪುರಕ್ಕೆ ಶುದ್ಧ ಕುಡಿಯುವ ನೀರು ಸಿಗುತ್ತಾ ಅಂತ ಒಂದು ಹೋರಾಟ ಮಾಡುವ ಒಂದು ಹೆಜ್ಜೆ ಮಾತ್ರ ಇದು. ಈ ರೀತಿಯ ಇನ್ನಷ್ಟು ಹೆಜ್ಜೆಗಳನ್ನ ನಾವು ಇಡೋರಿದ್ದೀವಿ. ನಾವು ಯಾರಿಗೋ ಬುದ್ಧಿ ಕೆಲಸ ಕೊಟ್ಟಿಲ್ಲ, ಯಾರನ್ನೋ ನಾವು ಟಾರ್ಗೆಟ್ ಮಾಡ್ಕೊಂಡು ಕೆಲಸ ಮಾಡ್ತಿಲ್ಲ. ನೀರು ಪ್ರತಿ ಸೆಕೆಂಡ್ ನನಗೆ ಬೇಕಾಗಿರುವಂತಹ ಒಂದು ಜೀವಾಮೃತ. ಆ ಶುದ್ಧ ನೀರಿಗಾಗಿ ನಾವಿವೊಂದು ಏನು ಆ ಕಳಕಳಿಯ ಮನವಿ. ನಾನು ಆಗ್ಲೇ ಹೇಳಿದ್ದೀನಿ, MLA ಅವ್ರಿಗೆ ಹೇಳಿದ್ದೀನಿ, ನಿಮ್ಮ ಕಾಲಿಗೆ ಬೇಕಾದ್ರೆ ಬೀಳ್ತೀನಿ.